Next model question paper number 3. So first question, the slope point form of a equation of the straight line. ಸೊ ಒಂದು ಸ್ಲೋಪು ಮತ್ತು ಒಂದು ಪಾಯಿಂಟ್ ಕೊಟ್ಟಿದ್ರೆ ಅಂತಂದ್ರೆ ಅದರದ್ದು ಇಕ್ವೇಷನ್ ಏನಾಗ್ತೈತೆ ನಮ್ಮದು y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ದ ಸ್ಲೋಪ್ ಆಫ್ ದ ಸ್ಟ್ರೇಟ್ ಲೈನ್ ಈಸ್, ನಮಗೊಂದು ಸ್ಟ್ರೇಟ್ ಲೈನ್ ಕೊಟ್ಟಿದ್ರೆ ಅಂತಂದ್ರೆ ಅದು ಸ್ಲೋಪ್ ಹೆಂಗೆ ಕಂಡುಹಿಡಿತೀವಿ, m ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಇಫ್ ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ಸ್ ಈಸ್ 1 ದೆನ್ ದ ಲೈನ್ಸ್ ಆರ್, ಯಾವುದೋ ಒಂದು ಎರಡು m1 ಇಂಟು m2 ಏನಂತ ಹೇಳ್ತಾರೆ ಅವರು, ಪ್ರಾಡಕ್ಟ್ ಏನೈತಿ 1 ಅಂತ ಹೇಳತ್ತಾರೆ. ಸೊ m1 ಇಂಟು m2 ಈಕ್ವಲ್ ಟು 1 ಅಂತಂದ್ರೆ ಇದು ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್, ಅಂದರೆ ಇವೆರಡೂ ಲೈನ್ಸ್ ಏನದಾವೆ, ಸ್ಲೋಪ್ಸ್ ಏನದಾವು ಪ್ಯಾರಲಲ್ಲೂ ಇಲ್ಲ ಲೈನ್ಸ್, ಮತ್ತು ಲೈನ್ಸ್ ಏನಿಲ್ಲ ಪರ್ಪೆಂಡಿಕ್ಯುಲರ್ ಇಲ್ಲ ನಂಗೆ. ಸೊ ಆಪ್ಷನ್ ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್. ಒಂದು ವೇಳೆ ಲೈನ್ಸ್ ಪ್ಯಾರಲಲ್ ಇದ್ವು ಅಂತಂದ್ರೆ m1 ಇಸ್ ಈಕ್ವಲ್ ಟು m2 ಆಗ್ತೈತಿ. ಒಂದು ವೇಳೆ ಲೈನ್ಸ್ ಪರ್ಪೆಂಡಿಕ್ಯುಲರ್ ಇದ್ವು ಅಂತಂದ್ರೆ m1 ಇಂಟು m2 ಇಸ್ ಈಕ್ವಲ್ ಟು -1 ಆಗ್ತದೆ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಏನಂತಂದ್ರೆ ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್. ಸೊ ನೆಕ್ಸ್ಟ್, fill in the blanks. The equation of a line in the general form. ಸೊ ಜನರಲ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ ಯಾವುದು, ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. Next, answer any 5 question, 2 marks question. Find the equation of the line with y-intercept 2 and slope 5. ಇಲ್ಲಿ ಏನು ಕೊಟ್ಟಾರ, ಇಂಟರ್ಸೆಪ್ಟ್ ಕೊಟ್ಟಾರ, ಸ್ಲೋಪ್ ಕೊಟ್ಟಾರ. ಸೊ ಇಲ್ಲಿ ನಾವೇನು ಮಾಡಬೇಕು, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಯೂಸ್ ಮಾಡಬೇಕು. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಯಾವುದು, y ಇಸ್ ಈಕ್ವಲ್ ಟು mx ಪ್ಲಸ್ ಸಿ. ಸೊ ಇಲ್ಲಿ ನಮ್ಮದು m ಅಂತಂದ್ರೆ 5, ಸಿ ಅಂತಂದ್ರೆ 2, y ಇನ್ m ಇದ್ದಲ್ಲೇ 5 ಇಂಟು ಎಕ್ಸ್ ಪ್ಲಸ್ y ಇಂಟರ್ಸೆಪ್ಟ್ ಈಸ್ 2. ಸೊ ಇದೇನಾಗ್ತೈತಿ, y ಈಕ್ವಲ್ ಟು 5x ಪ್ಲಸ್ 2. ಈ yನ ಈ ಕಡೆ ತೊಗೊಂಬಂದ್ರೆ 5x ಮೈನಸ್ y ಪ್ಲಸ್ 2 ಈಕ್ವಲ್ ಟು 0. ಇದೇನಾಯ್ತು ನಮ್ಮದು ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್. ನೆಕ್ಸ್ಟ್, ಫೈಂಡ್ ದ ಸ್ಲೋಪ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 4,5 ಆ್ಯಂಡ್ 2,2. ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಸ್ಲೋಪ್ ಕೊಟ್ಟಾರ, 2 ಪಾಯಿಂಟ್ ಕೊಟ್ಟಾರ. 2 ಪಾಯಿಂಟ್ ಕೊಟ್ಟು ಸ್ಲೋಪ್ ಕಂಡುಹಿಡಬೇಕಂತಂದ್ರೆ ಫಾರ್ಮುಲಾ m ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಸೊ ಫಸ್ಟ್ ಒನ್ ಇದು x1, y1, ಇದು x2, y2. ಇಲ್ಲಿ y2 ಅಂತಂದ್ರೆ 2 ಮೈನಸ್ 5. ನೆಕ್ಸ್ಟ್ x2 ಅಂತಂದ್ರೆ 2 ಮೈನಸ್ 4. 5ರೊಳಗೆ 2 ಹೋದ್ರೆ 3, ದೊಡ್ಡ ಸಂಖ್ಯೆ, ಮೈನಸ್ 4ರೊಳಗೆ 2 ಹೋದ್ರೆ 2, ಮೈನಸ್ 2. ಸೊ ಆನ್ಸರ್ ನಮ್ಮದೇನು 3 ಡಿವೈಡೆಡ್ ಬೈ ಮೈನಸ್ ಡಿವೈಡ್ ಬೈ ಮೈನಸ್ ಪ್ಲಸ್ ಆಗ್ತೈತಿ. ಸೊ ನಮ್ಮ ವ್ಯಾಲ್ಯೂ ಏನು ಬಂತು, m ಇಸ್ ಈಕ್ವಲ್ ಟು 3/2 ಬಂತು. ಫೈಂಡ್ ದ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ವಿತ್ x ಇಂಟರ್ಸೆಪ್ಟ್ 7, y ಇಂಟರ್ಸೆಪ್ಟ್ 2. ಸೊ ಇಲ್ಲಿ ಅಗೇನ್ ಇಂಟರ್ಸೆಪ್ಟ್ ಫಾರ್ಮ್ ಯೂಸ್ ಮಾಡಬೇಕು. x ಡಿವೈಡೆಡ್ ಬೈ a, y ಡಿವೈಡೆಡ್ ಬೈ b ಈಕ್ವಲ್ ಟು 1. x ಡಿವೈಡೆಡ್ ಬೈ a ಅಂತಂದ್ರೆ 7 ಪ್ಲಸ್ y ಡಿವೈಡೆಡ್ ಬೈ b ಅಂತಂದ್ರೆ 2 ಇಸ್ ಈಕ್ವಲ್ ಟು 1. 7 ಮತ್ತು 2 ಎಲ್ ಸಿ ಎಮ್ ತೆಗೆದ್ವಿ ಅಂತಂದ್ರೆ 14, 7 2 14, 2 7 14. x ಇಂಟು 2 ಈಸ್ 2x, y ಇಂಟು 7 ಈಸ್ 7y ಈಕ್ವಲ್ ಟು 1. ಈ 14 ಈ ಕಡೆ ಬಂದ್ರೆ 2x ಪ್ಲಸ್ 7y ಈಕ್ವಲ್ ಟು 14. 14 ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಬಂದ್ವಿ ಅಂತಂದ್ರೆ
7 ಪ್ಲಸ್ 4y ಮೈನಸ್ 14 ಈಕ್ವಲ್ ಟು 0. ಇದೇನಪ್ಪ ಅಂತಂದ್ರೆ ನಮ್ದು ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್. ನೆಕ್ಸ್ಟ್ 5 marks questions. Find the equation of the line parallel to 3x plus 2y plus 5 equal to 0 which passes through the point 1, 2. ಸೊ ನಮ್ಮದು ಒಂದು ಲೈನ್ ಕೊಟ್ಟಾರ. ಈ ಲೈನಿಗೆ ಪ್ಯಾರಲಲ್ ಆಗಿರೋ ಲೈನ್ ಇನ್ನೊಂದು ಯಾವ ರೀತಿಯಾಗಿರ್ತೈತೆ ಅಂತಂದ್ರೆ 3x ಪ್ಲಸ್ 2y ಪ್ಲಸ್ k ಈಕ್ವಲ್ ಟು 0. ಇದನ್ನ ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋಣ. ಈ ಇಕ್ವೇಷನ್ 1 ಯಾವ ಪಾಯಿಂಟಿಂದ ಪಾಸ್ ಆಗುತ್ತಾ? 1, 2. ಸೊ ಎಕ್ಸ್ ಇದ್ದಲ್ಲೇ 1 ಹಾಕೋಣ, y ಇದ್ದಲ್ಲೇ 2 ಹಾಕೋಣ. 3 ಪ್ಲಸ್ 4 ಪ್ಲಸ್ k ಈಕ್ವಲ್ ಟು 0. 7 ಪ್ಲಸ್ k ಈಕ್ವಲ್ ಟು 0 ಆಗ್ತೈತಿ. ಸೊ k ಇಸ್ ಈಕ್ವಲ್ ಟು -7. k ಈಕ್ವಲ್ ಟು -7 ಇಕ್ವೇಷನ್ 1 ಒಳಗೆ ಹಾಕಿದ್ವಿ ಅಂತಂದ್ರೆ 3x ಪ್ಲಸ್ 2y ಮೈನಸ್ 7 ಇಸ್ ಈಕ್ವಲ್ ಟು 0. ಇದೇನಪ್ಪ ಅಂತಂದ್ರೆ ನಮ್ದು ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಪ್ಯಾರಲಲ್ ಲೈನ್. ನೆಕ್ಸ್ಟ್ ಸ್ಲೋಪ್ x ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್ ಆಫ್ ದ ಇಕ್ವೇಷನ್ x ಪ್ಲಸ್ 8y ಮೈನಸ್ 3 ಈಕ್ವಲ್ ಟು 0. ಸೊ ಸ್ಲೋಪ್ ಕಂಡುಹಿಡಿಬೇಕಿತ್ತಂತಂದ್ರೆ ಮೈನಸ್ a ಡಿವೈಡೆಡ್ ಬೈ b. ಎ ಅಂತಂದ್ರೆ 1, ಯಾವುದು ಕೊಯಿಫಿಷಿಯಂಟ್ ಇಲ್ಲ ಅಂತಂದ್ರೆ 1 ಅಂತ ಕನ್ಸಿಡರ್ ಮಾಡ್ತೀವಿ. ಮೈನಸ್ 1 ಡಿವೈಡೆಡ್ ಬೈ 8. ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್ ಅಂತಂದ್ರೆ ಮೈನಸ್ ಸಿ ಡಿವೈಡೆಡ್ ಬೈ ಎ ಮೈನಸ್ ಆಫ್ ಮೈನಸ್ 3 ಡಿವೈಡೆಡ್ ಬೈ ಎ ಅಂತಂದ್ರೆ 1. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. ಸೊ ನಮ್ಮದು ಎಕ್ಸ್ ಇಂಟರ್ಸೆಪ್ಟ್ ಏನಾಯಿತು? 3 ಆಯಿತು. ನೆಕ್ಸ್ಟ್ ಅದೇ ರೀತಿ y ಇಂಟರ್ಸೆಪ್ಟ್ ಮೈನಸ್ ಸಿ ಡಿವೈಡೆಡ್ ಬೈ ಬಿ ಮೈನಸ್ ಆಫ್ ಮೈನಸ್ 3 ಬಿ ಅಂತಂದ್ರೆ 8. ಸೊ ಮೈನಸ್ 3 ಡಿವೈಡೆಡ್ ಬೈ 8. ಇದೇನಪ್ಪ ಅಂತಂದ್ರೆ ನಮ್ಮದು ಸ್ಲೋಪ್ ಮೈನಸ್ 1 ಬೈ 8, ಎಕ್ಸ್ ಇಂಟರ್ಸೆಪ್ಟ್ 3, y intercept minus 3 by 8. So next question, 25th question. Find the value of the k if the lines kx plus 6y minus 2 equal to 0 and x plus 3y plus 1 equal to 0 are parallel. So ಯಾವಾಗ parallel ಅಂತ ಹೇಳ್ತೀವಿ? m1 is equal to m2 ಇತ್ತಂದ್ರೆ ಸೊ ಒಂದೇ ಲೈನಿದ್ದು m1 ಏನಾಗ್ತೈತಿ? ಮೈನಸ್ a ಬೈ b ಮೈನಸ್ ಕೆ ಡಿವೈಡೆಡ್ ಬೈ 6 ಆಗ್ತೈತಿ. m2 ಏನಾಗ್ತೈತಿ ಅಂತಂದ್ರೆ ಮೈನಸ್ 1 ಡಿವೈಡೆಡ್ ಬೈ 3 ಆಗ್ತೈತಿ. m1 ಈಕ್ವಲ್ ಟು m2 ಆಯಿತು. ಆ ಇಕ್ವೇಷನ್ ಇದ್ರೊಳಗೆ ಹಾಕಿದ್ವಿ ಅಂತಂದ್ರೆ ಅವಾಗ ಏನಾಗ್ತೈತಿ? ಮೈನಸ್ ಕೆ ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 3 ಆಗ್ತೈತಿ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತಾ, 6 ಈ ಕಡೆ ಮಲ್ಟಿಪ್ಲೈ ಆಗುತ್ತಾ. ಕೆ ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 3, 3 1 3 2. ಸೊ ಕೆ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು ನಮ್ಮದು? 2. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸ್ಪೇಸ್ ಖಾಲಿ ಮಾಡ್ಕೊಳ್ಳೋಣ. So last one, find the equation of the line joining points 1, 2, 3, 5. 26th question. ಸೊ ಇಲ್ಲಿ ಏನು ಮಾಡ್ತೀವಿ? 2 ಪಾಯಿಂಟ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ ಯೂಸ್ ಮಾಡ್ತೀವಿ. y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 into x minus x1. So y minus y1 ಅಂತಂದ್ರೆ 2 equal to 5 minus 2 divided by 3 minus 1
ಎಕ್ಸ್ ಮೈನಸ್ x1 ಅಂತಂದ್ರೆ 1, y minus 2, 3 divided by 2 into x minus 1. ಈ 2 ಡಿನಾಮಿನೇಟರ್ ಇದ್ದಿದ್ದಕ್ಕೆ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. 2 into y minus 2 equal to 3 into x minus 1. 2y minus 4, 3x minus 3. ಎಲ್ಲ ಟರ್ಮ್ಸ್ ಒಂದು ಕಡೆ ತೊಗೊಂಬಂದ್ವಿ. 3x minus 2y plus 4 minus 3 equal to 0. 3x minus 2y 4 3 ಹೋದ್ರೆ 1 equal to 0. ಇದೇ ನಮ್ಮದು equation of the straight line. Thank you.